ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಸಂಗೀತ ರಸಮಂಜರಿ, ಜಾನಪದ ನೃತ್ಯ ಮತ್ತು ಭರತನಾಟ್ಯ ಕಾರ್ಯಕ್ರಮಗಳು ಜರುಗಿದವು. ಹೌದು ವೀಕ್ಷಕರೇ, ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ರಜಕಾರ ನೃತ್ಯ ನಿಕೇತನ ಧಾರವಾಡ ಕಲಾ ತಂಡದಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗಿದವು. ಉದ್ಘಾಟಕರಾಗಿ ಭಾಜಪಾ ಮುಖಂಡರಾದ ಮಡಿವಾಳಪ್ಪ ಬದಿರಗಿಡ್ಡಿ ಆಗಮಿಸಿದ್ದರು. ಅವರು ಮಾತನಾಡುತ್ತಾ, ಬಸವ ಜಯಂತಿಯ ನಿಮಿತ್ತ ಇಂಥ ಭರತನಾಟ್ಯದಂತಹ ನೃತ್ಯಗಳನ್ನು ತಾವು ಹಮ್ಮಿಕೊಂಡಿದ್ದಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ಮತ್ತು ಜಗಜ್ಯೋತಿ ಬಸವಣ್ಣನ ಕಂಚಿನ ಮೂರ್ತಿಯನ್ನು ನಾನು ಸ್ವಂತ ಖರ್ಚಿನಲ್ಲಿ ಎಷ್ಟೇ ಖರ್ಚಾದರೂ ಮಾಡಿಸಿಕೊಡುತ್ತೇನೆ ಎಂದು ಹಿರಿಯರ ಸಮಕ್ಷಮ ಮಾತು ಕೊಟ್ಟರು. ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಕಮಿಟಿಯವರಿಂದ ಮಡಿವಾಳಪ್ಪ ಬಿದರಗಿಡ್ಡಿ ಅವರಿಗೆ ಪ್ರೀತಿಯ ಸನ್ಮಾನ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಮಹಾಂತೇಶ್ ಜಕಾತಿ, ಶಶಿಕಾಂತ್ ಹಾದಿಮನಿ, ರಾಜೇಂದ್ರ ವಾಲಿ, ಕುಮಾರ್ ಹಿರೇಮಠ್, ಶ್ರೀಕಾಂತ್ ಇಟ್ನಾಳ್, ಸುಭಾಸ್ ರೂಗೆ, ಬಿಡಿ ಬಳೆಗಾರ್, ಬಸವರಾಜ್ ಪಟ್ಟಣಶೆಟ್ಟಿ, ಶಿವಾನಂದ ಮದ್ದಾನಿ, ಶಿವ ಹೊರಟ್ಟಿ ವೇದಿಕೆ ಮೇಲೆ ಆಸೀನರಾಗಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸದಾನಂದ ಹನಬರ್ ಮತ್ತು ಕುಮಾರ್ ಜಕಾತಿ ವಹಿಸಿಕೊಂಡು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ಇದು ಅದೇ ರೀತಿಯಾಗಿ ಕಾರ್ಯಕ್ರಮದ ಸಂಚಾಲಕರಾದ ಶಿವಾನಂದ ಪಟ್ಟಣಶೆಟ್ಟಿ ನೇತೃತ್ವ ವಹಿಸಿಕೊಂಡಿದ್ದರು. ಗೌರವ ಸನ್ಮಾನಿತರಾಗಿ ಶ್ರೀಮತಿ BM ಪಟೇಲ್ ಶಿಕ್ಷಕಿಯರು, ಜಿಲ್ಲಾ ಮಟ್ಟದ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪುರಸ್ಕೃತರು ಮತ್ತು ರಾಜೇಶ್ವರಿ ಅಡಿಕಿ, ರೇಣುಕಾ ಬಳಿಗಾರ್ ಇವರಿಗೆ ಕಮಿಟಿಯವರಿಂದ ಗೌರವ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀ ಮರಡಿ ಬಸವೇಶ್ವರ ಟ್ರಸ್ಟ್ ಕಮಿಟಿಯವರು, ಅಕ್ಕನ ಬಳಗದವರು ಮತ್ತು ಯರಗಟ್ಟಿ ಪಟ್ಟಣದ ಸಮಸ್ತ ಮಹಾಜನತೆಗೆ ಸರ್ವರಿಗೆ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಇದು ಇವತ್ತಿನ ಅಪ್ಡೇಟ್. TV24 ಪ್ರೈಮ್, ನಿಮ್ಮ ಒಳಗಿನ ಧ್ವನಿ. ನಡೆಸಲಿಕ್ಕೆ ಈ ಮನುಷ್ಯ ಜಾತಿಗೆ ಏನೇನು ಬೇಕೆಂಬುದನ್ನ 12ನೇ ಶತಮಾನದಲ್ಲಿ ಸಾರಿದಂತ ಅಣ್ಣ ಬಸವಣ್ಣವ್ರನ್ನು ಕೂಡ ಇವತ್ತು ನಾವು ಸಾವಿರಾರು ವರ್ಷಗಳನ್ನ ಸಾಗಿ ಬಂದರೂ ಕೂಡ ಇವತ್ತು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅವರ ನುಡಿಗಳನ್ನ ನಾವೇ ಇಟ್ಕೊಂಡಿದ್ದೀವಿ. ಇವತ್ತು ನೀವು ಟ್ವಿಟರ್ ಅಲ್ಲಿ, ಎಕ್ಸ್ ಅಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಟ್ವೀಟ್ ಅನ್ನ ನೋಡಿ, ಜೀವನದಲ್ಲಿ ಅಣ್ಣ ಬಸವಣ್ಣವರ ಹಾದಿಯಲ್ಲಿ ಎಲ್ಲ ಭಾರತೀಯರು ನಡೆದಿದ್ದ ಕರೆ ಆದ್ರ ಪ್ರತಿಯೊಂದು ಜೀವಿಗೂ ಕೂಡ ನಾವು ಕೆಡಕನ್ನ ಬಯಸಬಾರದು ಅನ್ನುವಂತ ಸಂದೇಶವನ್ನ ಮಾನ್ಯ ಪ್ರಧಾನಮಂತ್ರಿ ಅವರು ಇವತ್ತು ಸಾರಿದ್ದಾರೆ. ಅಂದ್ರೆ ಅದರ ಅರ್ಥ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದ ಜನರಿಗೋಸ್ಕರ ಅಣ್ಣ ಬಸವಣ್ಣವರು ತಮ್ಮ ಜೀವನವನ್ನ ಹೇಗೆ ಮುಡುಪಾಗಿಟ್ರು, ಇವತ್ತು ಅದು ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರವರೆಗೂ ಕೂಡ ಅಣ್ಣ ಬಸವಣ್ಣವರ ಆದರ್ಶಗಳು ಸಾಗ್ತಾ ಇದ್ದಾವೆ. ಹೀಗಾಗಿ ಹೋದ ವರ್ಷನೂ ಕೂಡ ಅಣ್ಣ ಬಸವಣ್ಣವರ ಜಯಂತಿಯ ಸಮಯದಲ್ಲಿ ಕೂಡ ಮರಡಿ ಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿದಾಗ ನಮ್ಮ ಧಾರವಾಡ ನೃತ್ಯ ಕಲಾ ಸಹೋದರಿಯರು ಕೂಡ ಅಣ್ಣ ಬಸವಣ್ಣವರ ಭಾವಚಿತ್ರಕ್ಕ ಪೂಜೆ ಮಾಡುವಗೋಸ್ಕರ ನಮ್ಮನ್ನೆಲ್ಲರನ್ನೂ ಕೂಡ ರಂಜಿಸಿದ್ರು. ಇವತ್ತು ನಾ ಹೇಳೋದಿಷ್ಟೇ, ರಾಜಕಾರಣಿಗಳು ರಾಜಕಾರಣಿಯಾಗಿ ಮಾತಾಡ್ತಾರ, ಸ್ವಾಮಿಗಳಾಗಿ ಮಾತಾಡ್ತಾರ, ಜಾನಪದ ಗೀತೆ ಹೇಳೋರು ನಮ್ಮನ್ನ ರಂಜಿಸ್ತಾರ. ನಾನು ರಾಜಕಾರಣಿಯಾಗಿ ಬಂದಿಲ್ಲ. ನಾ ಏನಂತಂದ್ರ, ಕರೆದಾಗ ಒಂದ್ಸಲ ನಮ್ಮ ಕುಮಾರ್ ಹಿರೇಮಠ ಅವ್ರಿಗೆ, ಶಿವಾನಂದ ಪಟ್ಟಣಶೆಟ್ಟಿ ಅವರಿಗೆ, ನಮ್ಮ ಎಲ್ಲ ಹಿರಿಯರಿಗೆ ಹೇಳ್ತೀನಿ, ನೀವು ಕಾರ್ಯಕ್ರಮಗಳನ್ನ ಮಾಡುವುದರ ಜೊತೆಗೆ ಹೋದ ವರ್ಷ ಕೂಡ ಇದೇ ವೇದಿಕೆಯಿಂದ ನಾನು ಹೇಳಿದ್ದೀನಿ, ನಿಮ್ಮ ಯರಗಟ್ಟಿ ಪಟ್ಟಣದಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಏನಾರ ಒಂದು ಯೋಜನೆ ಹಾಕೊಡ್ರಿ, ಮತ್ತ ಅಣ್ಣ ಬಸವಣ್ಣವರ ಪುತ್ಥಳಿಯನ್ನು ಮಾಡ್ಲಿಕ್ಕೆ ನಾನು ನಿಮ್ ಜೊತೆಯಲ್ಲಿ ಇರ್ತೇನೆ ಅಂತ ಇದೇ ವೇದಿಕೆಯಲ್ಲಿ ನಾನು ಹೇಳಿದ್ದೆ. ನನ್ನ ವಿನಂತಿ, ಪಟ್ಟಣ ಪಂಚಾಯತಿದ ಅನೇಕ ಜಾಗಗಳಿದ್ದಾವ, ಸರ್ಕಾರದ ಜಾಗಗಳಿದ್ದಾವ, ನೀವು ಗುರುತಿಸಿದ್ರ ಆ ಜಾಗದಲ್ಲಿ ಅಶ್ವಾರೂಢ ಕಂಚಿನ ಪುತ್ಥಳಿಯನ್ನು ಕೂಡ ನಾನು ಅವರ ಸೇವೆ ಮಾಡುವಂತ ಭಾಗ್ಯವನ್ನು ನೀವೆಲ್ಲರೂ ವಹಿಸಿಕೊಟ್ರೆ ನಾನು ಮಾಡಿಸ್ಲಿಕ್ಕೆ ಸಿದ್ಧ ಇದ್ದೀನಿ. ನಾವು
ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. 1 ಲಕ್ಷ ಖರ್ಚಾಗ್ತದೆ, 2 ಲಕ್ಷ ಖರ್ಚಾಗ್ತದೆ, 3 ಲಕ್ಷ ಖರ್ಚಾಗ್ತದೆ ಗೊತ್ತಿಲ್ಲ. ನಿನ್ನೆ ಖರ್ಚು ಮಾಡಿದ್ದನ್ನ ಇವತ್ತು ಮರೆತು ಬಿಡ್ತೀವಿ. ನಾನು ಮರಿತೀವಿ, ನೀವು ಮರಿತೀರಿ, ಹಿರಿಯರು ಮರಿತಾರ. ಆದ್ರ ಜೀವನದಲ್ಲಿ ಒಂದು ಶಿಕ್ಷಣ, ಒಂದು ಆರೋಗ್ಯ, ಮಹಾತ್ಮರ ಆದರ್ಶಗಳನ್ನ ಸಾರುತ್ತುವಂತ ಒಂದು ಪುತ್ಥಳಿಗಳನ್ನ, ಈ ಏನು 3 ಇದ್ದವಲ್ಲ, ಒಂದು ಶಿಕ್ಷಣ, ಒಂದು ಆರೋಗ್ಯ ಹಾಗೂ ನಮ್ಮ ಜೀವನವನ್ನ ರೂಪಿಸಲಿಕ್ಕೆ ಏನು ನಮ್ಮ ಮಹಾತ್ಮರು ಬಿಟ್ಟು ಹೋಗಿದಾರಲ್ಲ, ಆ ಬಿಟ್ಟು ಹೋದಂತ ಮಹಾತ್ಮರ ಒಂದು ಪುತ್ಥಳಿಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಒಂದು ಈ ಸಮಾಜದಲ್ಲಿ ಯಾವಾಗಲೂ ಕೂಡ ನಾವು ಅಚ್ಚುಕಟ್ಟಾಗಿ ಜೀವನ ಮಾಡ್ಲಿಕ್ಕೆ ಒಂದು ಗುರುತಿಸಂಗ ಆಗ್ತದ. ಹೀಗಾಗಿ ನನ್ನ ವಿನಂತಿ ಏನಂತಂದ್ರ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗ್ಲಿ ನನ್ನನ್ನ ನೀವೆಲ್ಲರೂ ಕೂಡ ನಿಮ್ಮ ಮಗ ಅಂತ ತಿಳ್ಕೊಂಡು ಉಪಯೋಗ ಮಾಡಿಕೊಡ್ರಿ ಅನ್ನೋದನ್ನ ನನ್ನ ವಿನಂತಿ. ಅದರ ಜೊತೆಯಲ್ಲಿ ಇನ್ನೂ 1 ವರ್ಷ ಕಳೆಯಬೇಕು ಅಂತ ಹೇಳಿ ಯರಗಟ್ಟಿ ಪಟ್ಟಣದ ಎಲ್ಲ ಹಿರಿಯರಿಗೂ ನಾನು ವಿನಂತಿ ಏನಂತಂದ್ರ, ಈ ವರ್ಷ 26ರಿಂದ 27 ಒಳಗಡೆ ಬಸವಣ್ಣವರ ಆಶಾರೂಢ ಒಂದು ಕಂಚಿನ ಪುತ್ಥಳಿಯನ್ನ ನಿರ್ಮಾಣ ಮಾಡೋಣ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಪುತ್ಥಳಿಗೆ ಸಂಬಂಧಪಟ್ಟಂತ ಜವಾಬ್ದಾರಿ ನಂದು, ಬಾಕಿ ಜವಾಬ್ದಾರಿ ಎಲ್ಲ ನನ್ನ ಯರಗಟ್ಟಿ ಪಟ್ಟಣದ ಹಿರಿಯರಿಗೆ ಸಂಬಂಧಪಟ್ಟದ್ದು. ಇವತ್ತು ಅಂದ್ರೆ ಯಾಕ ಈ ವಿಷಯ ಹೇಳ್ತೇನೆ ಅಂತಂದ್ರೆ, ಇದೇ ವೇದಿಕೆ ಮೇಲೆ ನಾನು ಹೋದ ವರ್ಷ ಹೇಳಿದ್ದೀನಿ. ಯಾವಾಗಲೂ ಕೊಡುವವರು ಅದಾರ ಅಂತಂದ್ರ ಹೋಗಿ ಕ್ಯೂ ಹೋಗ್ತಾರೆ. ಆದ್ರೆ ನಮ್ಮ ಯರಗಟ್ಟಿ ಪಟ್ಟಣದ ಜನ ಹಂಗಲ್ಲ. ನಾನು ಕೊಡ್ತೀನಂದ್ರು, ಇನ್ನೊಬ್ಬ ವ್ಯಕ್ತಿ ಕೊಡ್ತೀನಂದ್ರು ಕೂಡ 10 ಸಲ ಅವ್ರು ವಿಚಾರ ಮಾಡ್ತಾರೆ. ಈ ವ್ಯಕ್ತಿ ಕಡೆಯಿಂದ ನಾವು ಇಸ್ಕೊಂಡ್ರೆ ಈ ವ್ಯಕ್ತಿ ಹೆಂಗದಾನಪ್ಪ ಅನ್ನೋದನ್ನು. ಅದಕ್ಕಾಗಿ ನನ್ನ ವಿನಂತಿ, ಸೇವೆ ಮಾಡಬೇಕಂತ ಯಾರೇ ಬಂದರೂ ಕೂಡ ಸೇವಾ ಮಾಡಿಸಿಕೊಳ್ಳುವಂತ ಮನೋಭಾವ ನಿಮ್ಮೆಲ್ಲರ ಕಡೆಯಲ್ಲಿದೆ. ಯಾಕಂತಂದ್ರೆ ಯರಗಟ್ಟಿ ಪಟ್ಟಣದ ಜನ, ನೀವು ಮುರುಗೋಡ ಮಹಾಂತಪ್ಪ ನಡೆದಾಡಿದ ಜಗದಲ್ಲಿ ನೀವೆಲ್ಲ ಜನಿಸಿದ್ದೀರಿ. ಹೀಗಾಗಿ ನೀವೆಲ್ಲರೂ ಕೂಡ ಮುರುಗೋಡಪ್ಪನವರ ಮಕ್ಕಳ ತರಾಗಿರೋದ್ರಿಂದ ನಿಮ್ಮ ಸೇವೆ ಮಾಡಲಿಕ್ಕೆ ನನ್ನಂತವರು ಇಲ್ಲಿ 100 ಜನ ಬರ್ತಾರ. ಹೀಗಾಗಿ ಆ ಸೇವೆಯನ್ನ ನೀವು ಸ್ವೀಕಾರ ಮಾಡಬೇಕಂತೇಳಿ ನನ್ನ ವಿನಂತಿ. ನಮ್ಮ ಕಾರ್ಯಕ್ರಮ ನಿರೂಪಕರು ಒಂದು ಮಾತು ಹೇಳಿದ್ರು, ನನ್ನ 2 ಸಹೋದರಿಯರು ಪ್ರತಿನಿತ್ಯ ದೇವಸ್ಥಾನ ಮುಂದೆ ರಂಗೋಲಿ ಬಿಡಿಸ್ತಾರೆ ಅಂತ ಹೇಳಿ. ನೋಡ್ರಿ, ಆ ಸಹೋದರಿಯರ ಮನಸ್ಸು, ನಾವು ಇವತ್ತು ಧಾರಾವಾಹಿ ನೋಡಬೇಕು, ನಾವು ಫೇಸ್ಬುಕ್ ನೋಡಬೇಕು, ಇನ್ನೊಂದು ನೋಡಬೇಕು ಅನ್ನುವಂತ ಭಾವನೆ ಕಡಿಮೆ ಮಾಡಿಕೊಂಡು ಆ ಭಗವಂತನ ದೇವಾಲಯದ ಮುಂದೆ ನಾವು ರಂಗೋಲಿ ಬಿಡಿಸಿದ್ರೆ ಆ ಭಗವಂತ ಮೆಚ್ಚಿ ನನಗೊಂದು ಜೀವನದಲ್ಲಿ ಏನೋ ಒಳ್ಳೆಯದು ಮಾಡ್ತಾನ ಅನ್ನೋದನ್ನ ಅವ್ರು ಇವತ್ತು ಅವ್ರ ಮನಸ್ಸಿನಲ್ಲಿ ಬಂದು ಪ್ರತಿನಿತ್ಯ ರಂಗೋಲಿ ಬಿಡಿಸೋದ್ರಿಂದ ಅವರ ತಂದೆ ತಾಯಿಗೆ ಅಷ್ಟೇ ಅಲ್ಲ, ಇಡೀ ಪಟ್ಟಣದ ಎಲ್ಲ ಹಿರಿಯರ ತಂದೆ ತಾಯಿ ಅಂದ್ರ ಮನಸ್ಸಿನಲ್ಲಿ ಆ 2 ಸಹೋದರಿಯರು ಇರೋದ್ರಿಂದ, ಅಂದ್ರ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ, ಅವ್ರ ಪಾಡಿಗೆ ಅವ್ರ ಮನೆಯಲ್ಲಿದ್ರು ಇವತ್ತು ವೇದಿಕೆ ಹಂಚಿಕೊಳ್ಳುವಂತ ಅವಕಾಶ ಅವ್ರಿಗೆ ಸಿಗ್ತಿರ್ಕಿಲ್ಲ. ಮರಡಿಬಸವೇಶ್ವರ ಜಾತ್ರಾ ಕಾರ್ಯಕ್ರಮದ ವಿಶೇಷವಾಗಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ವೇದಿಕೆ ಸಣ್ಣ ವಯಸ್ಸಿನಲ್ಲಿ ವೇದಿಕೆ ಹಂಚಿಕೊಂಡಾರ ಅಂತಂದ್ರೆ ಅವರು ಮಾಡುವಂತ ಕಾರ್ಯಗಳಿಗೆ ಅನುಗುಣವಾಗಿ ಇವತ್ತು ವೇದಿಕೆ ಹಂಚಿಕೊಂಡಿದ್ದಾರ. ಅಂತ ಅವಕಾಶ ಮತ್ತ ಎದುರು ಕೂತಂತ ಸಹೋದರಿಯರಿಗೆ ಮುಂದಿನ ವರ್ಷ ಸಿಗ್ಲಿ. ನೀವು ಕೂಡ ಭಗವಂತನ ಆಶೀರ್ವಾದದಿಂದ ಭಗವಂತನ ಕಾರ್ಯಗಳನ್ನ ಮಾಡ್ರಿ ಅಂತೇಳಿ ಆಶಿಸ್ತಾ ನನ್ನನ್ನ ವೇದಿಕೆ ಮೇಲೆ ಕರೆದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ 2 ಮಾತುಗಳಿಗೆ ಅಲ್ಪ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.